ನಮಸ್ತೆ ಸರ್. ನನ್ನ ಹೆಸರು ರೇಣುಕಾ ಅಂತ. ಈಗ ಈ ಮನೆ ಡಮಾಶ್ ಆಗಿದೆಯಲ್ಲ, ರಾಧಮ್ಮ ಮುತ್ತುಸ್ವಾಮಿಯವರ ಏಕೈಕ ಪುತ್ರಿ ನಾನು. ಈ ಕಾರಣ ಇಷ್ಟೇ, ಈ ಜಾಗದಲ್ಲಿ ನಂದೇನು ಸಹಾಯ ಇಲ್ಲ. ನಾನು ಅವರ ಮಗಳಿಗೆ ತಕ್ಕಾಗೆ ತಂದೆ ತಾಯಿಗೆ ಬರೋ ಹೋಗೋ ಅವಕಾಶ ಇದೆ. ಅದರಲ್ಲಿ ಏನಂದರೆ, ನಾನು ಮುಂದೆ 5 ವರ್ಷ ಹಿಂದೆ ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ದನಿಯ ಹೆಸರು AC ಕೊರಿಯನ್ ಅಂತ. ಅವರ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಏನು ತೊಂದರೆ ಇಲ್ಲ, ಆರಾಮಾಗಿ ಇದ್ವಿ, ಬರ್ತಿದ್ವಿ ಹೋಗ್ತಿದ್ವಿ, ಎಲ್ಲ ಚೆನ್ನಾಗೇ ಇದ್ವಿ. ಅಪ್ಪಮ್ಮ ಬರಬಾರ್ದು, ಅಣ್ಣ ಬರಬಾರ್ದು, ನೆಂಟರು ಬರಬಾರ್ದು ಅಂತ ಹೀಗೆ ನಮ್ಗೆ 5 ವರ್ಷ ಆ ಜಾಗದಿಂದ ಎಲ್ಲೂ ಹೋಗ್ಲಿಕ್ಕಿಲ್ಲ. 5 ವರ್ಷ ನಮಗೊಂದು ಸೆಂಟ್ರಲ್ ಜೈಲು, ಬಳ್ಳಾರಿ ಜೈಲು ಇದೆಯಲ್ಲ, ಆ ಥರ ನಾವಿದ್ವಿ. ಅದು ಸಹಿಸ್ಕೊಂಡಿದ್ವಿ. ನೆಂಟರು ಬಂದ್ರೂ ಬರಲಿಕ್ಕಿಲ್ಲ ಅನ್ನೋರು. ಹೀಗೆ ನೋಡಿ ಲಾಸ್ಟಿಗೆ ಒಂದು ದಿವಸ ಮನೆಯೆಲ್ಲ ಕೆಲಸ ಮಾಡುವಾಗ ಹೆಣ್ಮಕ್ಳೇ ಬರಬೇಕು, ಗಂಡು ಮಕ್ಳು ಬರಬಾರ್ದು. ಚಹಾ ಕೊಡ್ಬೇಕಾದ್ರು ಹೆಣ್ಮಕ್ಳೇ ಬರಬೇಕು, ಗಂಡು ಮಕ್ಳು ಬರಬಾರ್ದು. ಮತ್ತು ನಾವು ಚಹಾ ತಗೊಂಡೋದ್ರೆ ಹಿಂದೆ ಮುಟ್ಟೋದು ಮುಂದೆ ಮುಟ್ಟೋದು, ನಮಗೊಂಥರ ಕಿರಿಕಿರಿ ಮಾನಸಿಕ, ನಮಗೊಂಥರ ಹೇಳಲಿಕ್ಕೆ ಗೊತ್ತಿಲ್ಲ. ಆ ಥರ ಒಂದು ಹಿಂಸೆ ಅವರಿಂದ. ಯಾರಲ್ಲಿ ಹೇಳ್ಬೇಕು ಸರ್, ಬಡ ಹೆಣ್ಮಕ್ಳು ನಮಗೆ ಜೀವದ ಮೇಲೆ ಆಸೆ ಇರುತ್ತಲ್ಲ. ಅವ್ರು ಮೊದಲೇ ನೋಡಿ ಈಗಾಗಲೇ ಒಂದು ಕೊಲೆ ಆಗಿದೆ ಆ ಜಾಗದಲ್ಲಿ. ಹಾಗೆ ನಮ್ಮನ್ನು ಕೊಂದರೆ ನಾವು ಯಾರಿಗೆ ಸಹ ಹೇಳಲಿಲ್ಲ. ಹೇಗಾದರೂ ಮಾಡಿ ಇಲ್ಲಿಂದ ಒಂದು ಜೀವದಿಂದ ಹೊರಗೆ ಬಂದರೆ ಎಲ್ಲಾನ ಬದುಕ್ಬೋದು. ಜೀವದಿಂದ ಹೊರಗೆ ಬಂದರೆ ಎಲ್ಲಾನ ಬದುಕ್ಬೋದು. ಅದೇ ಒಂದು ಧೈರ್ಯದಲ್ಲಿ ಸರ್ ನಾವಿರೋದಿಲ್ಲ. ನಮ್ಮ ಒಂದು ಜೀವನಕ್ಕೆ ಎಲ್ಲಾನ ಒಂದು ಆಗ ಹೋಗುವಾಗ ಹೇಳಿದ್ರು, ನನ್ನ ಜಾಗ ಬಿಟ್ಟು ನೀವೆಲ್ಲೂ ಅನ್ನ ತಿನ್ನೋದಿಲ್ಲ, ನನ್ನ ಜಾಗದಲ್ಲಿ ತಿಂದರೆ ಅನ್ನ. ಹಾಗಾದರೆ ಮತ್ತೆಲ್ಲೂ ಅನ್ನ ಸಿಗುತ್ತೆ ಸರ್. ನಿಮ್ಮಂಥ ಮನೆಗೆ ಅನ್ನ ಸಿಗಲ್ವ ಸರ್? ಏನು ಸರ್ ನಿಮ್ಮಂಥ ಮನೆಗೆ ಅನ್ನ ಸಿಗಲ್ವಾ? ಹಾಗೆ ಹೇಳಿದವರು ಇವತ್ತು ಅವರೇ ನನಗೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ. ಇದು 100ಕ್ಕೆ 100 ಸತ್ಯ ಸರ್. ನಿಮಗೆ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದು ಯಾರು? AC ಕೊರಿಯನ್ ಸರ್. ನಮಗೆ ಚಹಾ ಕೊಡುವಾಗ ಹಿಂದೆಯಿಂದ ಬಂದು ಹಗ್ಗು ಮಾಡೋದು, ನಮಗದು ಹೇಳಲಿಕ್ಕಿಲ್ಲ. ನನ್ನ ಗಂಡ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿತ್ತು ನಮಗೆ ಅವರಿಂದ. ಅಷ್ಟು ಜೀವ ಹಿಂಸೆ ನಮಗೆ. ಗಂಡನಲ್ಲಿ ಹೇಳಿದ್ರೆ ನಿಂದೇನಾದ್ರು ಚಿಮ್ಕಾರೆ ಗಂಡಸ್ರ ಕೆಲವರು ಹಾಗೆ, ಎಲ್ಲರಿಗೂ ಹೇಳಲಿಕ್ಕಿಲ್ಲ, ಕೆಲವ್ರದ್ದು ಹಾಗೆ ಅಲ್ಲ ಸರ್. ಆಮೇಲೆ ನಮ್ಮ ಮನೆಯವರಿಗೆ ಸ್ವಲ್ಪ ವಿಷಯ ಮಾನವೀಯಕ್ಕೆ ಅರ್ಥ ಆಯಿತು. ಆನಂತರ ಸರಿ ನಾವಿರೋದೇ ಬೇಡ, ನಾವೆಲ್ಲ ಹೋಗಿ ಒಂದು ದಿವಸ ಗಂಜಿ ಕುಡಿದ್ರು ನೆಮ್ಮದಿಯಾಗಿರುವಂತ ನಾವು ಆ ಜಾಗ ಬಿಟ್ಟು ಬಂದ್ವಿ. ಆ ಜಾಗ ಬಿಟ್ಟು ಬಂದ ನಂತರ ಮತ್ತೆ ಕರೆದಿದ್ದೆ ನಮ್ಮನ್ನು, ನಾವು ಹೋಗಲಿಲ್ಲ. ನಮಗೆ ಅಂಥ ಕೆಲಸ ಬೇಡ ಸರ್. ನಾವು ಮರ್ಯಾದೆಗೆ ಬದುಕೋರು ಸರ್. ಮರ್ಯಾದೆನು ಮಾರಿಕೊಂಡು ಬದುಕ ಹೆಣ್ಮಕ್ಳಲ್ಲ. ಯಾರು ಹೇಗೆ ನನ್ನ ಯೋಗ್ಯತೆಯಾಗಿ ಹೇಳೋದು, ನಮ್ಮ ಮರ್ಯಾದೆಯನ್ನು ಬದುಕಿ ಮಾರಿಕೊಂಡು ಬದುಕೋ ಜೀವನ ನಮಗಲ್ಲ. ಈ ಕಾರಣಕ್ಕೆ ಇವತ್ತು ಈ ಜಾಗದ ಮನೆ ನೋಡಲಿಕ್ಕೆ ಆ ವ್ಯಕ್ತಿಯ ಕಾರಣ. ನೀವು ಇದರ ಬಗ್ಗೆ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ಠಾಣೆಯಲ್ಲಿ ಅವರ ವ್ಯಕ್ತಿತ್ವವಾಗಿ ನಾವು ಹೇಳಿಲ್ಲ ಸರ್. ಅವರು ಹಣಕಾಸು ಇದ್ದವರು, ನಾವು ಕೂಲಿನಲ್ಲಿ ಮಾಡೋರು. ನಾಳೆ ನಾನು ಜಾಗದಿಂದ ಹೊರಗೆ ಬರುವಾಗ ನನ್ನನ್ನು ಜಾಗದಲ್ಲಿ ಇದು ಹೋಯ್ತು, ಅದು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಯಾವ ಗ್ಯಾರಂಟಿ ಸರ್? ಯಾರಿದ್ದಾರೆ ಅದಕ್ಕೆ ನನ್ನ ಪರವಾಗಿ? ಯಾರೂ ಇಲ್ಲ. ಇವತ್ತಿಂಥ ಮನೆಯನ್ನು ಹೊಡೆಯುವಾಗಲೇ ಯಾರೂ ಇಲ್ಲ. ಮತ್ತು ನನಗೆ ನಾಳೆ ಅವರ ಮೇಲೆ ಧಮಕಿ ಹಾಕಿದ ನನಗೆ ಯಾರು ಸರ್ ಹೆಲ್ಪ್ ಇದ್ದಾರೆ? ಇದುವರೆಗೆ ಯಾರು ಹೇಳಿಲ್ಲ. ನನಗೆ ಇವತ್ತಿನ ನೆನಪಾಗ್ತುಂಟು. ಇವತ್ತು ಅವರು ಹೇಳಿದ್ದು ನಿಜ ಅಲ್ಲ, ನೀನು ಎಲ್ಲಿ ಹೋದರೂ ಬದುಕಲಿಕ್ಕಿಲ್ಲ, ಅನ್ನ ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತದ್ದು ಇವತ್ತು ಹಾಗೆ ಅಲ್ಲ ಸರ್ ಮಾಡ್ತಿರೋದು. ಉಲ್ಲೇಖನ ಮಾಡಿ ನೋಡುವಾಗ ಅದು ಅನಿಸುತ್ತೆ. ಅವರಲ್ಲೂ ಹೆಣ್ಮಕ್ಳಿದ್ದಾರೆ, ಅವರ ಹೆಣ್ಮಕ್ಳಿಗೆ ಬಂದರೆ ಹಾಗೆ ಅಲ್ಲ ಸರ್ ಕಷ್ಟ. ಹಾಗೆ ನಮಗೆ ನ್ಯಾಯ ಕೊಡೋರು ದೇವರಿದ್ದಾರೆ, ನಿಮ್ಮಂಥವ್ರು ಇದ್ದಾರೆ ಸರ್. ನನಗೆ ನ್ಯಾಯ ಬೇಕು. ನನ್ನ ತಂದೆ ತಾಯಿ ಮನೆ ಹೋಗಿದ್ದೆ, ಮನೆ ಬೇಕು. ನನಗೆ ಅನ್ಯಾಯ ಆಗಿದೆ. ನನ್ನ ಅನ್ಯಾಯಕ್ಕೆ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಿರೋದಂತ ನನ್ನ ಒಂದು ಅನಿಸಿಕೆ, ನನ್ನ ದೈಹಿಕವಾದ ಮಾನಸಿಕ ಹಿಂಸೆ ಇದು. ಯಾರಿಗಿಂತ ಹಿಂಸೆ ಆಗ್ಬಾರ್ದು ಸರ್. ಒಂದು ತೋಟದಲ್ಲಿ ಕೆಲಸ ಅಂದರೆ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಕೆಲಸ, ಹೌದಲ್ಲ ಸರ್? ಆ ದೇವಸ್ಥಾನಕ್ಕೆ ಯಾವ್ದಾನ ಒಂದು ಮೈಲಿಗೆ ಆಗ್ತದ? ಆಗಲಿಕ್ಕಿಲ್ಲ. ನಾವು ದನಿ ಬರಲಿ ಬರದೇ ಇರಲಿ, ನಮ್ಮ ಮನೆ ದಿನನಿತ್ಯ ದೇವಸ್ಥಾನ ಎಷ್ಟು ತೊಳೆದು ಬಳೆದು ಕ್ಲೀನಾಗಿರ್ತೀವಿ, ಹಾಗೆ ಅಲ್ಲಿ ಕೆಲಸ ಕಾರ್ಯಗಳು ಚಟುವಟಿಕೆ ಚೆನ್ನಾಗಿತ್ತು. ಲಾಸ್ಟಿಗೆ ಇವನ ಬುದ್ಧಿಯನ್ನು ತೋರಿಸಿಬಿಟ್ಟು ಹಾಗೆ ಒಂದೇ ಕಾರಣಕ್ಕೆ ನಾವು ಹೊರಗೆ ಬಂದ್ವಿ. ಆ ಒಂದೇ ಕಾರಣದಲ್ಲಿ ಅವಳು ನಮಗೆ ಹೀಗೆ ಆಗಿದೆ, ಅವಳು ನಮಗೆ ಸಿಗಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ಇಷ್ಟು ತನಕ ನಮ್ಮನ್ನು ವಿಷ ಒಂದು ಕೊಡಲಿಲ್ಲ. ಅಷ್ಟು ಮಾಡಿದ್ದಾನೆ. ಅರ್ಧ ಜೀವ ತೆಗ್ದಿನಿ, ಒಂದು ಚೂರು ಉಂಟು ಅವನಿಗೆ ತೆಗಿಲಿಕ್ಕೆ. ವಿಷ ಕೊಡ್ಬೋದು ಸರ್, ಯಾವ್ದಾನ ಯಾರೊಟ್ಟಿಗೆ. ಈಗ ಹೆಂಗೋ ಮನೆ ಇಲ್ಲ, ಊಟದ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ವಿಷ ಹಾಕಿದರೆ ಗೊತ್ತಾಗ್ಲಿಕ್ಕಿಲ್ಲ ಯಾರು ಕೊಟ್ಟರು ಅಂತ, ತಿಂದು ಬಿಡ್ತೀವಿ ಸರ್ ನಾವು ಬೇಕಾದ್ರೆ. ನೀವು ಇವತ್ತು ಎಲ್ಲಿ ಉಳ್ಕೊಳ್ಳುವ? ಇಲ್ಲ ಸರ್, ಎಲ್ಲೂ ಜಾಗ ಇಲ್ಲ. ಹೀಗೆ ಮಲಗಬೇಕು ಸರ್. ಹೊಯ್ಗೆ ಉಂಟು, ಇಲ್ಲೆಲ್ಲ ಒಂದು ಚೀಲಗಿಲ್ಲ ಹಾಕೊಂಡು ಮಲಗಬೇಕು. ಎಲ್ಲ ಹೋಗಿದೆ. ಊಟದ ವ್ಯವಸ್ಥೆಗೂ ಸಮಯ ಏನೂ ಇಲ್ಲ ಮಾಡಲಿಕ್ಕೆ. ಈಗ ಬೆಳಿಗ್ಗೆ ಮಾಡಿ ತಿಂಡಿ ಪಾತ್ರೆ ಎಲ್ಲಿ ಬಿಸಾಡಿದಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಒಂದು ಅಡ್ರೆಸ್ ಹೇಳ್ತೀರಾ? ಇಲ್ಲಿಂದ ಸರ್ ಕೌಕ್ರಾಡಿ ಗ್ರಾಮ, ಬಾಗಿಲು, ಕಡಬ ತಾಲೂಕು ಸರ್. ನನ್ನ ಮೂಲ ಅಡ್ರೆಸ್ ಶಿಬಾಜೆ, ಬೆಳ್ತಂಗಡಿ ತಾಲೂಕು. ಅಪ್ಪ ಅಮ್ಮದ ಅಡ್ರೆಸ್ ಕೌಕ್ರಾಡಿ ಗ್ರಾಮ, ಕಡಬ ತಾಲೂಕು. ಕೋರ್ಟ್ ನೋಟಿಸ್ ಅನ್ನ ಕಳಿಸಿದಾರೆ ಒಂದು 2 ವರ್ಷದಿಂದ. ಅದು ಯಾರಿಗೆ? ಅದು ನನಗೆ, ರೇಣುಕಾ. ಅದರಲ್ಲಿ ನೋಡಿ ಸರ್ ಎಷ್ಟು ದೊಡ್ಡ ಸಂಚಿಕೆ ಮಾಡಿದ್ದಾರೆ ಅಂತೇಳಿ. ರೇಣುಕಾ ಹೌದು, ವಿಶ್ವನಾಥ ಹೌದು. ಅಡ್ರೆಸ್ ಕಾಪಿನ ಬಾಗಿಲು, ಕೌಕ್ರಾಡಿ ಗ್ರಾಮ, ಕಡಬ ತಾಲೂಕು ಸರ್. ನನ್ನ ಆಧಾರ್ ಕಾರ್ಡ್ ಕೊಡ್ತೀನಿ.
ID ಕಾರ್ಡ್ ಕೊಡ್ತೀನಿ, ರೇಷನ್ ಕಾರ್ಡ್ ಕೊಡ್ತೀನಿ, ಅದ್ರಾಗೆಲ್ಲದೆಲ್ಲ ಶಿವಾಜಿ ಅಡ್ರೆಸ್ ಸರ್. ಹ್ಞೂ ಇದಕ್ಕೆ ನಂಗೆ ನ್ಯಾಯ ಬೇಕು. ಇವತ್ತು ನನಗೆ ಆಗಿದ್ದಾನೆ, ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು, ನಿಮ್ಮ ಹೆಣ್ಮಕ್ಳಿಗೂ ಬರ್ಬೋದು. ಇದಕ್ಕೆ ನಾನು ತಹಸೀಲ್ದಾರಿಗೆ ಧಿಕ್ಕಾರ ಹಾಕದೆ ನಾಳೆ ಅವರ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ನನ್ನ ನಿಜವಾಗ್ಲೂ ಹೇಳ್ತೀನಿ ಸರ್. ನೋಡಿ ಸರ್, ಮಣ್ಣು ಮುಟ್ಟಿ ಹೇಳ್ತೀನಿ, ಅವ್ರು ಸರ್ವನಾಶಾಗಿ ಹಾಳಾಗಿ ಹೋಗ್ತಾನೆ ಸರ್. ನಮ್ಮ ಅಷ್ಟು ಕಣ್ಣೀರು ಹಾಕಿದ್ದಾನೆ ಆ ತಹಸೀಲ್ದಾರು. ಕಾಲನ್ನು ಹಿಡಿದು ಬೇಡಿಕೊಂಡೆ ಸರ್, ನಾನು ಬಿಡ್ಲಿಲ್ಲ. ಬಿಡದೆ ನಮ್ಮನ್ನು ಯಾವ ಊರಿಂದ ಬಂದು ಮನೆ ಕಟ್ಟಿದ್ರೆ, ನಿಮಗೆ ಆ ಊರಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ದಾನೆ ಸರ್. ಅವರಿಗೆ ಟ್ರಾನ್ಸ್ಫರ್ ಆದ್ರೆ ಊರು ಬಿಟ್ಟು ಊರಿಗೆ ಹೋಗೋದಿಲ್ವಾ ಸರ್? ಅವ್ರಿಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯ. ನಾವಿದ್ರೆ ಸರ್ ಅವರಿಗೆ ಕಾನೂನು ಮಂಡಳಿ ಆಡಳಿತ, ನಾವಿಲ್ಲ ಅಂದ್ರೆ ಅವ್ರಿಗೆ ಆಡಳಿತ ಇಲ್ಲ, ತಹಸೀಲ್ದಾರ ಪಟ್ಟನೂ ಇಲ್ಲ. ಪ್ರಜೆಯಿಂದ ಪ್ರಜಾಪ್ರಭುತ್ವ ಆಗೋದು ಬಿಟ್ರೆ ಪ್ರಜೆ ಇಲ್ದಿದ್ರೆ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಇಲ್ಲ ಸರ್. ಇವಾಗ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಹೋರಾಟ ಮಾಡ್ತೀವಿ ಸರ್. ಪ್ರತಿಭಟನೆ ಮಾಡ್ತಾ ನಮ್ಗೆ ಇದ್ದಾರಲ್ಲ? ನ್ಯಾಯ ಸಿಗೋವರೆಗೂ ಆ ಜಾಗದಿಂದ ನಾವು ಹೇಳಲಿಕ್ಕಿಲ್ಲ. ಸರಿ, ಓಕೆ, ಧನ್ಯವಾದ ಸರ್. ಇದು ಕಡಬ ತಹಸೀಲ್ದಾರ್ರವರು ರಾಧಮ್ಮ ಅವರ ಮನೆಯನ್ನು ಹೊಡೆದಾಕಿರೋದು.